ಎಂಟರ್ಟೈನ್ಮೆಂಟ್ ಅಂತ ನೋಡೋದು ಬಿಗ್ ಬಾಸ್ ನೋಡ್ಬೇಕು ಅಂತ ಅಂದ್ರೆ ಗಿಲ್ಲಿಗೋಸ್ಕರನೇ ನೋಡ್ತೇವೆ. ಅದ್ ಬಿಟ್ರೆ ಅಂದ್ರೆ ಅವ್ರ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತಿದಾರೆ ಸರ್. ಹೌದು 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 ಹೌದು. ಬಟ್ ಗಿಲ್ಲಿ ಗೆಲ್ಲಬೇಕು ಅಷ್ಟೇ, ಇಲ್ಲಾಂದ್ರೆ ಎಲ್ಲ ಸ್ಟ್ರೈಕ್ ಮಾಡ್ತಾರಮ್ಮ ಜನಗಳು. ಅವರು ನನ್ಗನ್ಸುತ್ತೆ ಆಕ್ಟಿಂಗ್ ಏನು ಮಾಡ್ತಾ ಇಲ್ಲ, ಅವ್ರು ನ್ಯಾಚುರಲ್ ಆಗಿದ್ದಾರೆ. ಅವ್ರು ಏನು ಆಚೆ ಇದ್ರೋ ಒಳಗಡೆನು ಅದೇ ತರ ಇದಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಗಿಲ್ಲಿನೇ ನಂಗೆ ವಿನ್ ಆಗೋದು ಕೂಡ ಗಿಲ್ಲಿ ಅಂತಾನೆ ಅನ್ನಿಸ್ತೆ. ಅದೇನ್ ಮೋಡಿ ಮಾಡೋನು ಬೈಕು ಇವನಂದ್ರೆ ಸಾಯ್ತವೆ. ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವ್ನೆ. ಏನಾಯ್ತದೋ ನಾವು ನೋಡವ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಆರ್ಯತರು. ಇವತ್ತಿನ ವಿಡಿಯೋಲಿ ಕನ್ನಡ ಬಿಗ್ ಬಾಸ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಹೇಗಿದೆ, ಹಾಗೆ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾರು ಗೆಲ್ಬಹುದು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಸರ್ ವರುಣ್ ಅಂತ. ನಿಮ್ಮ ಹೆಸರು? ಗಾಯತ್ರಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಏನನ್ಸುತ್ತೆ ಸರ್ ಈ ಸೀಸನ್? ಸರ್ ಈ ಸೀಸನ್ 11 ಸೀಸನ್ ಗಿಂತ ಏನು ಅಷ್ಟು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಬರೀ ಗಿಲ್ಲಿ ಮತ್ತೆ ಅಶ್ವಿನಿದು ಇಬ್ರು ಜಗಳ ಬಿಟ್ರೆ ಬೇರೆ ಏನು ಅಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ. ಮಜಾ ನಹೀ ಆ ರಹಾ ಹೈ. ಡಿಫ್ರೆಂಟ್ ಮೆಂಬರ್ಸ್ ಇದ್ದಾರೆ, ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಇದೆ. ಗಿಲ್ಲಿ ಒಂಥರ ಮೆಂಟಾಲಿಟಿ, ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಒಂಥರ ಸೀರಿಯಸ್ನೆಸ್, ಮತ್ತೆ ಧ್ರುವ ಅಂತ ಇದಾರಲ್ಲ ಅವೊಂದು ಒಂಥರ, ಎಲ್ಲರೂ ಮಿಂಗಲ್ ಆಗಿ ಚೆನ್ನಾಗಿ ನಡೀತಾ ಇದೆ. ಈಗಾಗ್ಲೇ ಈ ಸೀಸನ್ ಬಗ್ಗೆ ಈಗಾಗ್ಲೇ ಹಲವಾರು ಮೀಡಿಯಾದಲ್ಲಿ ನೋಡಿದ್ದೀವಿ. ಕಲರ್ಸ್ ಕನ್ನಡ ಈಗ ನಂಬರ್ 1 ಸ್ಥಾನದಲ್ಲಿ ಐತೆ ಅಂತ ಎಲ್ಲಾ ಕಡೆ ಪ್ರಸಾರ ಆಗ್ತೈತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಬಾರಿ ಒಳ್ಳೆ ಕನ್ಸ್ಟ್ರಕ್ಟರ್ಗಳಿದ್ದಾರೆ, ಒಳ್ಳೆ ಆಟಗಳನ್ನ ಆಡ್ತಾ ಇದ್ದಾರೆ. ಇವಾಗ ಗಿಲ್ಲಿ ಸಿಕ್ಕಾಬಿಟ್ಟು ಅವರನ್ನು ಕಾಲು ಎಳ್ಕೊಂಡು ಮತ್ತೆ ಇದ್ರಲ್ಲಿ ಆಟ ಆಡ್ತಾ ಇದ್ದಾನೆ. ಹೌದಾ? ಪಕ್ಕ ಬರೇ ಕಿಸಾಯಿಸೋದು, ಅವ್ರನ್ನ ಇದು ಮಾಡೋದು, ಮತ್ತೆ ಇದರಲ್ಲಿ ಆಟ ಆಡ್ತಾ ಇದ್ದಾನೆ. ಅವನದೇನಂತ ಎಫೆಕ್ಟ್ ಇಲ್ಲ. ಅಮ್ಮ, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಗಿಲ್ಲಿ ಯಾಕೆಮ್ಮ? ಅವನು ಇರೋದನ್ನ ಇದ್ದಂಗೆ ಹೇಳ್ತಾನೆ. ಅವನು ಹಿಂದೊಂದು ಮುಂದೊಂದು ಆತರ ಏನಿಲ್ಲ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ ಅವನು. ಸೊ ಹಂಗಾಗಿ ಇಷ್ಟ. ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ಸದ್ಯಕ್ಕೆ ನನಗೆ ಗಿಲ್ಲಿ ಪ್ರಥಮ ಆದ್ರೆ, ಎರಡನೇ ಅಶ್ವಿನಿ ಮೇಡಮ್. ಯಾಕೆ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್? ಗಿಲ್ಲಿ ಅವರು ಒಳ್ಳೆ ಎಂಟರ್ಟೈನ್ ಮಾಡ್ತಾರೆ. ಆಟ ಮುಖ್ಯ ಅಲ್ಲ, ನೋಡೋದ್ ಮುಖ್ಯ. ಜನರ ಒಂದು ಭಾವನೆಗಳಿಗೆ ಎಲ್ಲ ಬೇಸರ ಆದಾಗ ಹೋದಾಗ ಇದು ಬಿಗ್ ಬಾಸ್ ನೋಡೋದೇನಪ್ಪ, ಒಂದು ಎಂಟರ್ಟೈನ್ಮೆಂಟ್ ಇದೆ. ಈ ಗಿಲ್ಲಿಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅವ್ನು ನೋಡೋಣ ಅನ್ನೋ ಒಂದು ಖುಷಿ ಇರುತ್ತೆ. ಆಗೋಸ್ಕರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಷ್ಟ ಆಯ್ತು. ಎಲ್ಲರೂ ಇಷ್ಟನೇ, ಆದ್ರೆ ಯಾರು ಜಾಸ್ತಿ ಇಷ್ಟ ಅಂದ್ರೆ ಗಿಲ್ಲಿ. ಅದೇ ಬ್ರೋ, ಯಾಕೆ ಅಂತ? ಅದೇ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಲೇವ್ಲಿ ಇರ್ತಾರೆ ಮನೆಯಲ್ಲಿ. ಬ್ರೋ ನಿಮ್ಗೆ ಯಾರು ಇಷ್ಟ ಬ್ರೋ? ಗಿಲ್ಲಿ, ಕಾವ್ಯ. ಗಿಲ್ಲಿ ಕಾವ್ಯ ಯಾಕೆ ಬ್ರೋ? ಅವರಿಬ್ರು ಪೇರ್ ಚೆನ್ನಾಗಿದೆ. ಪ್ರೀತಿ ಹೇಳಲು ಇನ್ನು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆ ಇರುವೆಯ. ಅಂದ್ರೆ ಯಾರು ಇಷ್ಟ ಅಮ್ಮ ನಿಮ್ಗೆ? ಗಿಲ್ಲಿನೇ ಇಷ್ಟ. ಯಾಕೆ ಅಮ್ಮ? ಅವ್ನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಜೋಕ್ ಮಾಡ್ತಾನೆ, ಎಲ್ಲ ಆಟನು ಚೆನ್ನಾಗಿ ಆಗ್ತಾನೆ. ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕಮ್ಮ? ತುಂಬಾ ಆ ಸ್ಪಾಟ್ ಅಲ್ಲಿ ಸಖತ್ತ ಕಾಮಿಡಿ ಮಾಡ್ತಾರೆ ಅಂಡ್ ಥಾಟ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೊಬ್ರಿಗೆ ಇರಿಟೇಟ್ ಮಾಡ್ತಾರೆ, ಅವ್ರನ್ನ ಸ್ವಲ್ಪ ಡೌನ್ ಆಗಿ ಮಾತಾಡ್ತಾರೆ. ಬಟ್ ಕಾಮಿಡಿ ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ ಮಾಡ್ತಾರೆ ಅಂಡ್ ಅವ್ರು ಇರೋದು ಕೂಡ ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರೆ. ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಅವರು ನನ್ಗನ್ಸುತ್ತೆ ಆಕ್ಟಿಂಗ್ ಏನು ಮಾಡ್ತಾ ಇಲ್ಲ, ಅವ್ರು ನ್ಯಾಚುರಲ್ ಆಗಿದ್ದಾರೆ. ಅವ್ರು ಏನು ಆಚೆ ಇದ್ರೋ ಒಳಗಡೆನು ಅದೇ ತರ ಇದಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಗಿಲ್ಲಿನೇ ನಂಗೆ ವಿನ್ ಆಗೋದು ಕೂಡ ಗಿಲ್ಲಿ ಅಂತಾನೆ ಅನ್ನಿಸ್ತೆ. ಅದೇನ್ ಮೋಡಿ ಮಾಡೋನು ಬೈಕು ಇವನಂದ್ರೆ ಸಾಯ್ತವೆ. ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವ್ನೆ. ಏನಾಯ್ತದೋ ನಾವು ನೋಡವ. ಟಾಪ್ 5 ಅಲ್ಲಿ ಯಾರು ಇರ್ಬೋದು? ಪಕ್ಕ ಗಿಲ್ಲಿ, ಗಿಲ್ಲಿ, ಕಾವ್ಯ, ಅಶ್ವಿನಿ, ರಘು, ಧನುಷ್. ನಿಮ್ಗೆ ಯಾರು ಅನ್ಸುತ್ತೆ ಬ್ರೋ ಟಾಪ್ 5 ಅಲ್ಲಿ ಯಾರ್ಯಾರು ಇರ್ಬೋದು ಅಂತ? ಗಿಲ್ಲಿ, ಕಾವ್ಯ ಸಾಕು. ಗಿಲ್ಲಿ ಕಾವ್ಯ ಸಾಕ ಬ್ರೋ? ಅಕ್ಕಪಕ್ಕ ಗಿಲ್ಲಿ ಕಾವ್ಯ ಅಷ್ಟೇನಾ? ಯಾರು ಬರ್ಬಾರ್ದ? ಗಿಲ್ಲಿ, ಕಾವ್ಯ. ಕಾವ್ಯ ಮತ್ತೆ ಇವಳು ರಕ್ಷಿತಾ ಬರ್ಬೋದು. ಇನ್ನು 3 ಜನ ಯಾರು ಬರ್ಬೋದು ಸರ್ ನಿಮ್ ಪ್ರಕಾರ? ಕಾವ್ಯ, ರಕ್ಷಿತಾ. ಇನ್ನೊಬ್ರು ಆದ್ರೆ ಏನಾದ್ರೂ ಫೈಟ್ ಮಾಡ್ರೆ ಅಶ್ವಿನಿ ಗೌಡ ಮಾಡ್ತಾರೆ ಅಷ್ಟೇ. ರಕ್ಷಿತಾ ಇದಾರೆ, ಕಾವ್ಯ ಇದಾರೆ, ಅಶ್ವಿನಿ ಮೇಡಮ್ ಇದಾರೆ, ಗಿಲ್ಲಿ ಇದಾರೆ. ಗಿಲ್ಲಿ, ಧನುಷ್ ಬರ್ಬೋದು, ಮತ್ತೆ ಕಾವ್ಯ, ಇನ್ನೊಬ್ರು ಅಶ್ವಿನಿ. ಕಾವ್ಯ, ಅಶ್ವಿನಿ. ಫಸ್ಟ್ ಗಿಲ್ಲಿ, ಕಾವ್ಯ, ರಘು ಅವರು, ಮೇ ಬಿ
ಅಶ್ವಿನಿ ಅವರು. ಟಾಪ್ 5 ಅಂದ್ರೆ ಅಶ್ವಿನಿ, ರಕ್ಷಿತಾ, ಗಿಲ್ಲಿ. ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ಯಾರು ಗೆಲ್ಬೇಕು ಅಂತ ಹೇಳ್ತೀರಾ ಅಮ್ಮ? ಗಿಲ್ಲಿ ಗೆಲ್ತಾರೆ. ಗಿಲ್ಲಿ. ಮೋಸ್ಟ್ಲಿ ರಘು ಗಿಲ್ಲಿ ಹೇಳಕ್ ಬಿಡ್ಬೋದು ಕಾಂಪಿಟೇಷನ್. ಗಿಲ್ಲಿ ಗಿಲ್ಲಿ ಗೆಲ್ತಾರೆ. ಗಿಲ್ಲಿ ವಿನ್ನರ್, ಕಾವ್ಯ ರನ್ನರ್. ಗಿಲ್ಲಿ 100% ಗಿಲ್ಲಿನೇ. ಗಿಲ್ಲಿ ಗೆದ್ರೇನೆ ಚಂದ. ನನ್ನ ಅನ್ಸಿಕೆ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ. ಯಾಕೆ? ಒಳ್ಳೆ ಎಂಟರ್ಟೈನರ್. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾನು ಗೇಮ್ ಮಾಡಿ ಗೇಮ್ ಗೆದ್ದೆ, ನಾನು ಕ್ಯಾಪ್ಟನ್ಸಿ ಪಟ್ಟು ಫೋಟೋ ಹೋದೆ, ಅದೆಲ್ಲ ಮುಖ್ಯ. ನಾವು ನೋಡಿದಾಗ ಅದು ಖುಷಿ ಆಗಿರ್ಬೇಕು. ಏನೋ ಮನ್ಸಿಗೆ ಇಲ್ಲಿ ದುಡ್ಕೊಂಡು ಹೋಗಿರ್ತೀವಿ ಅಂತ ಟೈಮಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಅಂತ ವ್ಯಕ್ತಿ ಆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಆ ಬಿಗ್ ಬಾಸ್ ಒಳ್ಳೆ ಹೆಸರಾಗುತ್ತೆ. ಅದಕ್ಕೋಸ್ಕರ ಆ ಕಂಟೆಂಟ್ ಇಷ್ಟ, ಗಿಲ್ಲಿ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಗಿಲ್ಲಿನೇ ಗೆಲ್ಬೇಕು. ಯಾಕೆ ಮ್ಯಾಮ್? ಅಂದ್ರೆ ಅಲ್ಲಿ ಎಲ್ರಿಗೂ ಕಂಪೇರ್ ಮಾಡಿದ್ರೆ ಈಗ ಒಬ್ರೊಬ್ರು ಒಂದೊಂದ್ರಲ್ಲಿ ಇರ್ತಾರೆ, ಬಟ್ ಗಿಲ್ಲಿ ಆಲ್ ರೌಂಡರ್. ಅವನು ಎಲ್ಲಾದ್ರಲ್ಲೂ ನೀವ್ ಹೇಳಿದ್ರೆ ಕೆಲಸ ಮಾಡಲ್ಲ ಆತರ ಏನಿಲ್ಲ ಸರ್, ಮಾಡ್ತಾನೆ ಅವನು. ಯಾವಾಗ ಮಾಡ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಚಮಕ್ ಕೊಡ್ತಾನೆ ಅಷ್ಟೇ. ಬಟ್ ಗಿಲ್ಲಿ ಗೆಲ್ಲೇಬೇಕು ಅಷ್ಟೇ, ಇಲ್ಲಾಂದ್ರೆ ಎಲ್ಲ ಸ್ಟ್ರೈಕ್ ಮಾಡ್ತಾರಮ್ಮ ಜನಗಳು. ರಘು ಅನ್ಕೊಂಡಿದೀವಿ, ಬಟ್ ನಾವ್ ಅನ್ಕೊಂಡಂಗ ಏನು ನಡೆಯಲ್ಲ. ಬಟ್ ಮೋಸ್ಟ್ಲಿ 99% ಗಿಲ್ಲಿ ಅನ್ಕೊಂಡಿದ್ದಾರೆ. ಬಟ್ ಅಲ್ಲಿ ಲಾಸ್ಟಿಗೆ ಅನ್ಕೊಳ್ಳೋದೇ ಒಂದು, ಆಗಿರೋದೇ ಒಂದಾಗಿರುತ್ತೆ ಫೈನಲಿ. ಗಿಲ್ಲಿ. ಯಾಕೆ ಬ್ರೋ? ಯಾಕಂದ್ರೆ ಹಳ್ಳಿ ಪ್ರತಿಭೆ ಸ್ವಲ್ಪ ಹೇಳಿಲ್ಲ. ಟೋಟಲ್ ಫ್ಯಾನ್ಸ್ ಓವರ್ ಆಗಿ ನೋಡಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡೋದು ಬಿಗ್ ಬಾಸ್ ನೋಡ್ಬೇಕು ಅಂತ ಅಂದ್ರೆ ಗಿಲ್ಲಿಗೋಸ್ಕರನೇ ನೋಡ್ತೇವೆ. ಅದ್ ಬಿಟ್ರೆ ಅಂದ್ರೆ ಅವ್ರ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತಿದಾರೆ ಸರ್. ಹೌದು 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 ಹೌದು. ಗಿಲ್ಲಿನ ವಿನ್ ಆದ್ರೆ ನೋಡಿದಕ್ಕೂ ಸಾರ್ಥಕ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೂ ಗಿಲ್ಲಿನೇ ಗೆಲ್ತಾರೆ ಅನ್ಸುತ್ತೆ. ಬಿಕಾಸ್ ನಾನ್ ಇಷ್ಟು ದಿನ ಬಿಗ್ ಬಾಸ್ ಇಷ್ಟು ಸೀಸನ್ ನೋಡಿರೋದ್ರಲ್ಲಿ ಗಿಲ್ಲಿಗಿರೋ ಫ್ಯಾನ್ಸ್, ಅವ್ರಿಗೆ ಕೊಡ್ತಿರೋ ಸಪೋರ್ಟ್ ಇಲ್ಲಿವರೆಗೂ ಒಂದ್ ಪರ್ಸನ್ಗೆ ನಾನು ಕೊಟ್ಟಿದ್ದು ನೋಡಿದೆ. ಸೀಸನ್ಗೆ ಸಿಕ್ಕಿದೆ, ಬಟ್ ಪರ್ಸನ್ಗೆ ಅವರೇ ಅನ್ಸುತ್ತೆ. ಸೊ ಅವ್ರು ವಿನ್ ಆಗ್ಬೋದು. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಸೊ ನೋಡಿದ್ರಲ್ಲ ಕನ್ನಡ ಬಿಗ್ ಬಾಸ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ. ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾರು ಗೆಲ್ಬಹುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.